ಭಾಳ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದರೆ ಅವರು 84ರಲ್ಲಿ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ KH ರಂಗನಾಥ್ ಅವರು ಚಿತ್ರದುರ್ಗದಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತರು. ಅವರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಲ್ಲಬೇಕು ಅನ್ನೋದು ಸ್ವಾಭಾವಿಕವಾಗಿ ಒಬ್ಬ ಶೆಡ್ಯೂಲ್ ಕಾಸ್ಟು ಲೀಡರ್ ಆಗಿ. ಆದರೆ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಪಾರ್ಲಿಮೆಂಟಲ್ಲಿ ಗೆದ್ದರು. ಈಗ ರಾಜಣ್ಣ ಅವರು ಮಧುಗಿರಿ ಕ್ಷೇತ್ರ ಜನರಲ್ ಆಯಿತು. ನಾನೇ ಈಗ 20 ವರ್ಷ ನಾನೇ ಪ್ರತಿನಿಧಿಸ್ತಿದ್ದೆ. ಜನರಲ್ ಆಯಿತು. ನಾನು ಪಕ್ಕದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗೆ ಕೊರಟಗೆರೆಗೆ ಬಂದೆ. ರಾಜಣ್ಣ ಅವರು ಅಲ್ಲಿಗೆ ಕೇಳಿದ್ರು, ಮಧುಗಿರಿಗೆ ಜನರಲ್ ಆಯ್ತಲ್ಲ, ಅವರು ST ಸಮುದಾಯ ಆದರೂ ಕೂಡ ಅವರು ಜನರಲಕ್ಕೆ ಕೇಳಿದರು, ಟಿಕೆಟ್ ಕೊಟ್ಟದ್ದು ಪಕ್ಷ, ಗೆದ್ದರು. ಈಗ ನನಗೆ ಅವರು ಸಲಹೆ ಕೊಟ್ಟಿದ್ದಾರೆ, ಅದೇ ಥರ ನೀವು ಮಾಡಿ, ಸೊ ದಟ್ ಇನ್ನೊಂದು ಸೀಟು ಬಂದರೆ ಶೆಡ್ಯೂಲ್ ಕಾಸ್ಟ್ ಸೀಟಿಗೆ ಬಿಟ್ಟುಕೊಟ್ರು, ಅವರು ಗೆದ್ದು ನೀವು ಗೆದ್ದರೆ ಇನ್ನೊಂದು ಶೆಡ್ಯೂಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಆ ಉದ್ದೇಶದಲ್ಲೇ ಹೇಳಿದ್ದಾರೆ. ಆಗ್ಬೋದು, ನನಗೆ ಮಧುಗಿರಿಗೆ ವಾಪಸ್ ಹೋಗೋದಕ್ಕೂ ಅವಕಾಶ ಇದೆ ನನಗೆ. ಅದರಿಂದ ಅಲ್ವಾ, ಮಧುಗಿರಿಗೆ ಎಲ್ಲ ಅಪೇಕ್ಷೆ ಪಡ್ತಾರೆ, ಮಧುಗಿರಿಗೆ ಬನ್ನಿ ಅಂತ. ಪ್ರತಿಸ್ಪರ್ಧಿಗಳಾಗ್ಬಿಡ್ತೀರಾ ಸರ್? ಪ್ರತಿಸ್ಪರ್ಧಿಗಳೇನಾದ್ರು ಆಗ್ಬಿಡ್ತೀರಾ? ಇಲ್ಲ ರೀ, ಆ ಥರ ಏನಿಲ್ಲ. ಅವ್ರು ಹೇಳಿದ್ದಾರೆ, ಒಂದು ಒಳ್ಳೆ ಸಲ ಹೇಳಿದ್ದಾರೆ. ಅವ್ರದ್ದು ಉದ್ದೇಶ ಬಹುಶಃ ತುಮಕೂರಿಗೆ ನಾನು ಹೆಚ್ಚು ಈಗ ತುಮಕೂರಿಗೆ ಓಡಾಡ್ತಾ ಇದ್ದ, ದಸರಾ ಎಲ್ಲ ಮಾಡಿದ್ವಿ, ಅದಕ್ಕೆ ತುಮಕೂರಲ್ಲಿ ನಿಲ್ಲಿ ಅಂತ ಅನ್ನೋ ಥರ ಏನೋ ಹೇಳಿರ್ಬೋದೇನೋ, ಗೊತ್ತಿಲ್ಲ, ನಾನಿನ್ನೂ ಮಾತಾಡಿಲ್ಲ. ಇಟ್ಸ್ ಎ ಗುಡ್ ಸಜೆಷನ್. ರಾಹುಲ್ ಗಾಂಧಿ ಅವರು ನವೆಂಬರ್ 19ಕ್ಕೆ ಸ್ಟೇಟಿಗೆ ಬರ್ತಾ ಇದ್ದಾರೆ ಸರ್. ಕ್ಯಾಬಿನೆಟ್ ರೀಶಫಲ್ ಎಲ್ಲ ಚರ್ಚೆ ನಡೆಯುತ್ತೆ ಅಂತ ಒಂದು ಇನ್ನೂ ಅವ್ರದ್ದು ಇದು ಬಂದಿಲ್ಲ, TP ಬಂದಿಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ.